ಇತ್ತೀಚೆಗೆ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಬಿಸ್ನೆಸ್ ಮಾಡ್ತಿರೋರಿಗೆಲ್ಲ GST ಇಂದ ನೋಟಿಸ್ ಬರ್ತಾ ಇದೆ. ಏನಂದ್ರೆ ನಿಮ್ಮ ಮ್ಯಾಕ್ಸಿಮಮ್ ಟರ್ನ್ ಓವರ್ ಲಿಮಿಟ್ ನ ನೀವು ಕ್ರಾಸ್ ಮಾಡಿದೀರಾ ಅಂತ. ಈ ತರ ನೋಟಿಸ್ ನಿಮ್ಗೂ ಬಂದಿದ್ರೆ ಅಥವಾ ನೋಟಿಸ್ ಬಂದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಇದ್ರೆ ನಿಮ್ಗೆ ಈ ವಿಡಿಯೋ. ವೆಲ್ಕಮ್ ಟು ಬಿಸ್ನೆಸ್ ಕ್ಲಾಸ್ ಕನ್ನಡ. ನಾನು ನಿಮ್ಮ ಚಂದನ್ ಗೌಡ. GST ಇಂದ ನೋಟಿಸ್ ಏಂತಕ್ ಬರುತ್ತೆ, ಆ ನೋಟಿಸ್ ಬಂದ್ರೆ ಹೆಂಗೆ ನಾವು ಅದಕ್ಕೆ ರೆಸ್ಪಾಂಡ್ ಮಾಡಬೇಕು, ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಈಸಿಯಾಗಿ ಇದು ಸಾಲ್ವ್ ಆಗುತ್ತೆ. GST ಇಂದ ನೋಟಿಸ್ ಬರೋದಕ್ಕೆ ಮೇನ್ ಕಾರಣ ಏನಂತಂದ್ರೆ, ನೀವು GST ರಿಜಿಸ್ಟ್ರೇಷನ್ ತಗೊಂಡೇನೆ ಬಿಸ್ನೆಸ್ ಮಾಡ್ತಾ ಇರ್ತೀರಾ. ಅದಕ್ಕೆ ಅಂತ ಒಂದು ಲಿಮಿಟ್ ಇರುತ್ತೆ. ಗವರ್ಮೆಂಟ್ ಇಂದ ಒಂದು ಸರ್ಟೆನ್ ಲಿಮಿಟ್ ನ ಕೊಟ್ಟಿರ್ತಾರೆ. ಅನ್ಕೊಳ್ಳಿ, ನೀವು ಸೇಲ್ಸ್ ಬಿಸ್ನೆಸ್ ಅಲ್ಲಿ ಇದ್ರೆ ನಿಮ್ಗೆ 40 ಲಕ್ಷ ಟರ್ನ್ ಓವರ್ ವರ್ಷಕ್ಕೆ ಅದನ್ನ ಮೀರಬಾರ್ದು. ಸರ್ವಿಸ್ ಬಿಸ್ನೆಸ್ ಅಲ್ಲಿ ಇದ್ರೆ 20 ಲಕ್ಷ ಪರ್ ಇಯರ್ ಅದ್ ನಿಮ್ಗೆ ಲಿಮಿಟ್ ಬರುತ್ತೆ. ಆ 20 ಲಕ್ಷನ ನೀವು ಮೀರಿದ್ರೆ ನಿಮ್ಗೆ ಅದಕ್ಕೆ ಟ್ಯಾಕ್ಸ್ ಬಿದ್ದೇ ಬೀಳುತ್ತೆ. ಸೊ ಇದನ್ನ ನಿಮ್ಗೆ ಹೇಳ್ಕೊಡ್ಬೇಕು ಅಂದ್ರೆ ನಿಮ್ಗೆ ಆಡಿಟರ್ ನ ಅವಶ್ಯಕತೆ ಇರುತ್ತೆ. ನಿಮ್ಮ ಹತ್ರ ಆಡಿಟರ್ ಇದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮ್ಮ ಹತ್ರ ಆಡಿಟರ್ ಇಲ್ಲ ಅಂದ್ರೆ ಬೇಗ ಒಬ್ರು ಒಳ್ಳೆ ಆಡಿಟರ್ ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಅವ್ರ ಹತ್ರ ನಿಮ್ಗೆ ಹೆಂಗೆ ಇದನ್ನ ರಿಸಾಲ್ವ್ ಮಾಡ್ಬೋದು ಅಂತ ನಿಮ್ಗೆ ಹೇಳ್ಕೊಡ್ತಾರೆ ಅವರು. ಮೈನ್ ಆಗಿ ನೋಟಿಸ್ ಬಂದಾಗ ಏನ್ ಮಾಡ್ಬೇಕು, ಫಸ್ಟ್ ನೋಟಿಸ್ ನ ಓದಿ ಅರ್ಥ ಮಾಡ್ಕೊಂಡು ಅದಕ್ಕೆ ರೆಸ್ಪಾಂಡ್ ಮಾಡೋದಕ್ಕೆ ನೀವು GST ಆಫೀಸ್ಗೆ ಹೋಗಿ ಅದಕ್ಕೆ ಏನೊಂದು ಫೈನ್ ಅಥವಾ ಒಂದು ಟ್ಯಾಕ್ಸ್ ಅಮೌಂಟ್ ಅಂತ ಇರುತ್ತೆ, ಅದನ್ನ ನೀವು ಪೇ ಮಾಡಬೇಕು. ಅದನ್ನ ಪೇ ಮಾಡಿ ಅವ್ರ ಹತ್ರ ರೆಸಿಪ್ಟ್ ತಗೋಬೇಕು. ಸೆಕೆಂಡು, ಇಮಿಡಿಯೇಟ್ ಆಗಿ ಹೋಗಿ GST ರಿಜಿಸ್ಟರ್ ಮಾಡ್ಕೋಬೇಕು. ಇಲ್ಲ ನಾನು GST ಇವಾಗೇನೋ ಈ ಒಂದು ಪರ್ಟಿಕ್ಯುಲರ್ ಇಯರ್ ಅಲ್ಲಿ ಮಾತ್ರ ನಂದು ಟರ್ನ್ ಓವರ್ ಲಿಮಿಟ್ ಕ್ರಾಸ್ ಆಗ್ಬಿಟ್ಟಿದೆ, ನೆಕ್ಸ್ಟ್ ಇಯರ್ ಅಥವಾ ಈ ಇಯರ್ ಅಷ್ಟು ಬಿಸ್ನೆಸ್ ಇಲ್ಲ ಅಂತಂದ್ರೆ ನೀವು ಅದನ್ನ ಕರೆಕ್ಟ್ ರೀಸನ್ ಜೊತೆಗೆ ಅವ್ರಿಗೆ ಹೇಳ್ಬೇಕು. ಮತ್ತೆ ಇವಾಗಿಂದ ನೀವು ಕರೆಕ್ಟ್ ಆಗಿ ನಿಮ್ಮ ಸೇಲ್ಸ್ ಮತ್ತೆ ಪರ್ಚೇಸಸ್ ನ ಟ್ಯಾಲಿ ಮಾಡ್ಕೋಬೇಕು. 20 ಲಕ್ಷದ ಸರ್ವಿಸ್ ಬಿಸ್ನೆಸ್ ಅಲ್ಲಿ ಇದ್ರೆ 20 ಲಕ್ಷದ ಒಳಗಡೆ ಅದನ್ನ ನಿಲ್ಸ್ಕೋಬೇಕು. ಅಥವಾ ಸೇಲ್ಸ್ ಬಿಸ್ನೆಸ್ ಅಲ್ಲಿ ಇದ್ರೆ 40 ಲಕ್ಷದ ಒಳಗಡೆಗೆ ನಿಮ್ಮ ಸೇಲ್ಸ್ ನ ಟರ್ನ್ ಓವರ್ ನ ನಿಲ್ಲಿಸ್ಕೋಬೇಕು. ಆದಾಯ ಬೇರೆ, ಅದರಿಂದ ಬರೋ ಪ್ರಾಫಿಟ್ ಬೇರೆ. ಅದಕ್ಕೆಲ್ಲ ನಾವು ಇನ್ಕಮ್ ಟ್ಯಾಕ್ಸ್ ಅಂತ ಪೇ ಮಾಡ್ಬೇಕಾಗುತ್ತೆ. ನಾವು ಇಲ್ಲಿ ಮಾತಾಡ್ತಾ ಇರೋದು ಬರೀ ಸೇಲ್ಸ್ ಮತ್ತೆ ಸರ್ವಿಸಸ್, ಇದೆರಡಕ್ಕೆ ಬರೋ ಟ್ಯಾಕ್ಸ್ಗಳ ಬಗ್ಗೆ ಮಾತ್ರ. ಸೊ ನಮ್ಗೆ ಈ ನೋಟಿಸ್ ನ ಕಳ್ಸಿರೋಂತ ಡಿಪಾರ್ಟ್ಮೆಂಟ್ ಗಳಿಗೆ ನಾವು ಎಷ್ಟು ಟರ್ನ್ ಓವರ್ ಮಾಡಿದೀವಿ ಅಂತ ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ? ಯಾಕಂದ್ರೆ ನಾವ್ ಯಾವ್ದು ಸೇಲ್ಸ್ ಮತ್ತೆ ಪರ್ಚೇಸ್ ನ ನಾವು ಎಂಟ್ರಿನೇ ಮಾಡ್ಸಿರಲ್ಲ ಯಾವ್ದನ್ನು. ಆದ್ರೂ ಹೆಂಗೆ ಅವರು ನಮ್ಗೆ ನೋಟಿಸ್ ಕಳಿಸ್ತಾ ಇದಾರೆ ಅಂತಂದ್ರೆ, ನಾವು ಪ್ರತಿ ಒಂದು UPI ಪೇಮೆಂಟ್ಸ್ ಇರ್ಬೋದು, ಮತ್ತೆ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಇರ್ಬೋದು, ನಾವೇನಾದ್ರು ಪರ್ಚೇಸ್ ಮಾಡ್ಬೋದು, ಆನ್ಲೈನ್ ಅಲ್ಲಿ ಇರ್ಬೋದು, ಆಫ್ಲೈನ್ ಅಲ್ಲಿ ಇರ್ಬೋದು. ನಾವು ಪರ್ಚೇಸ್ ಮಾಡಿದಾಗ ಪ್ರತಿಯೊಂದಕ್ಕೂ ನಮ್ಮ ಫೋನ್ ನಂಬರ್ ಲಿಂಕ್ ಆಗಿರುತ್ತೆ. ಆ ಫೋನ್ ನಂಬರ್ ಥ್ರೂ ನಮ್ಮ ಪ್ಯಾನ್ಗೆ ಅಟ್ಯಾಚ್ ಆಗುತ್ತೆ ಎಲ್ಲಾನು, ಪರ್ಚೇಸ್ ಸೇಲ್ಸ್ ಪ್ರತಿಯೊಂದು. ಈ ಎಲ್ಲಾ ಟ್ರಾನ್ಸಾಕ್ಷನ್ಸ್ ನೀವು ಒಂದು ಸ್ವಿಗ್ಗಿನಲ್ಲಿ ಆರ್ಡರ್ ಮಾಡಿ, ಝೊಮ್ಯಾಟೋದಲ್ಲಿ ಆರ್ಡರ್ ಮಾಡಿ, ಒಂದು ಮೀಶೋ, ಅಮೆಝಾನ್, ಯಾವ್ದು XYZ ಬ್ರ್ಯಾಂಡ್ ಗಳಿಂದ ನೀವು ಪರ್ಚೇಸ್ ಮಾಡಿದ್ರು, ನೀವು ATM ಅಲ್ಲಿ ಅಮೌಂಟ್ ಡ್ರಾ ಮಾಡಿದ್ರು, ಪ್ರತಿಯೊಂದು ನಮ್ಮ ಪ್ಯಾನ್ಗೆ ಹೋಗಿ ಲಿಂಕ್ ಆಗ್ತಾ ಇರುತ್ತೆ. ಆ ಪ್ಯಾನ್ ಇಂದ ನಿಮ್ದು ಕಂಪ್ಲೀಟ್ ಡೀಟೇಲ್ಸ್ RBI ಥ್ರೂ GST ಅವ್ರಿಗೆ ಸಿಕ್ಕಿರುತ್ತೆ. ಸೊ ಅದರಿಂದ ನಿಮ್ಗೆ ಒಂದು ಲಿಮಿಟ್ ಅಂತ ಇರೋದು ಕ್ರಾಸ್ ಆಗಿದೆ ಅಂತ ಗವರ್ಮೆಂಟ್ ಗೊತ್ತಾಗುತ್ತೆ. ಆ ಗೊತ್ತಾಗಿರೋ ಕಾರಣಕ್ಕೆ ಅವ್ರು ನಿಮ್ನ ಈ ತರ ನೀವು ಒಂದು ಲಿಮಿಟ್ ಕೊಟ್ಟಿರೋದನ್ನ ಕ್ರಾಸ್ ಮಾಡ್ಕೊಂಡು ನೀವು ಬಿಸ್ನೆಸ್ ಟರ್ನ್ ಓವರ್ ಮಾಡ್ತಾ ಇದೀರಾ, ಬಟ್ GST ರಿಜಿಸ್ಟರ್ ಆಗಿಲ್ಲ. ರಿಜಿಸ್ಟರ್ ಆಗದೇನೆ ನೀವು ಬಿಸ್ನೆಸ್ ಮಾಡ್ತಾ ಇರೋದು ಇಲ್ಲಿಗಲ್ ಅಂತ ಬರುತ್ತೆ. ಆ ಇಲ್ಲಿಗಲ್ ಕಾನ್ಸಿಕ್ವೆನ್ಸಸ್ ನ ನೀವು ಕ್ಲಿಯರ್ ಮಾಡ್ಕೊಂಡು ಕರೆಕ್ಟ್ ರೂಟ್ ಅಲ್ಲಿ ಬಿಸ್ನೆಸ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ಇವಾಗ್ಲೇನೆ GST ರಿಜಿಸ್ಟರ್ ಮಾಡ್ಕೊಂಡು ನಿಮ್ ಬಿಸ್ನೆಸ್ ನ ಸೇಫ್ ಆಗಿ ಸ್ಟಾರ್ಟ್ ಮಾಡ್ಕೊಳ್ಳಿ. ನಮ್ದು ಟರ್ನ್ ಓವರ್ ಎಷ್ಟಾಗಿದೆ, ಇನ್ನ ಎಷ್ಟು ಲಿಮಿಟ್ ಇದೆ, ಹೆಂಗ್ ತಿಳ್ಕೊಳ್ಳೋದು ಅಂತ ನಿಮ್ಗೆ ಗೊತ್ತಾಗ್ತಿಲ್ಲ, ಏನ್ ಮಾಡೋದು ಗೊತ್ತಾಗ್ತಿಲ್ಲ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಒಂದು ಕ್ಲೌಡ್ ಕಿಚನ್ ನಡೆಸ್ತಾ ಇರ್ತೀರಾ. ಕ್ಲೌಡ್ ಕಿಚನ್ ಇಂದ ನಿಮ್ಗೆ ಒಂದು 3 ಜನ ನಿಮ್ಮ ಪ್ರಾಡಕ್ಟ್ಸ್ ನ ಕಸ್ಟಮರ್ಗೆ ತಲುಪಿಸೋದಕ್ಕೆ 3 ಜನ ಆಪ್ಗಳ ಅಥವಾ ವೆಬ್ಸೈಟ್ಗಳನ್ನ ಯೂಸ್ ಮಾಡ್ತಾ ಇರ್ತೀರಾ. ಅನ್ಕೊಳ್ಳಿ, ಸ್ವಿಗ್ಗಿ ಒಂದು, ಝೊಮ್ಯಾಟೊ ಒಂದು, ಮತ್ತೆ ಇನ್ಯಾವ್ದಾದ್ರು ಒಂದು. ಈ 3ರಲ್ಲೂ ನಿಮ್ಗೆ ಆರ್ಡರ್ಸ್ ಬರುತ್ತೆ, ನೀವು ಅದರಲ್ಲಿ ಅವ್ರಿಗೆ ಐಟಮ್ಸ್ ನ ಸಪ್ಲೈ ಮಾಡ್ತಾ ಇರ್ತೀರಾ. ಸೊ ಅವ್ರ ಹತ್ರ ನೀವು ಕೇಳ್ಬೋದು, ನಂದು ಎಷ್ಟು ಪರ್ ಮಂತ್ ಎಷ್ಟು ಹೋಗ್ತಿದೆ ನಿಮ್ಮ ಹತ್ರ ಐಟಮ್ಸ್. ಅದನ್ನ ಕಂಪ್ಲೀಟ್ ರೆಕಾರ್ಡ್ ಅವ್ರ ಹತ್ರ ನಿಮ್ಗೆ ಸಿಗುತ್ತೆ, ಈಸಿಯಾಗಿ ಸಿಗುತ್ತೆ. ನೀವು ಟ್ರ್ಯಾಕ್ ಇಟ್ಟಿಲ್ಲ ಅಂದ್ರೂ ಅವ್ರ ಹತ್ರ ಟ್ರ್ಯಾಕ್ ಇರುತ್ತೆ. ಸೊ ಎವ್ರಿ ಮಂತ್ 1ನೇ ತಾರೀಕಿಂದ 30ನೇ ತಾರೀಕು ತನಕ ಏನ್ ಬಿಸ್ನೆಸ್ ಆಗಿರುತ್ತೆ, ಆ ಬಿಸ್ನೆಸ್ ನ ನೆಕ್ಸ್ಟ್ ತಿಂಗಳು 5ನೇ ತಾರೀಕು ಒಳಗಡೆ ನಿಮ್ಮ ಹತ್ರ ಪರ್ಚೇಸ್ ಆಗ್ಲಿ ಸೇಲ್ಸ್ ಆಗ್ಲಿ ನಿಮ್ಮ ಹತ್ರ ಕಂಪ್ಲೀಟ್ ಡೀಟೇಲ್ಸ್ ಇದ್ಬಿಡ್ಬೇಕು. ಸೊ ಅದನ್ನ ನೀವು ಇಟ್ಕೊಂಡು ಟ್ರ್ಯಾಕ್ ಮಾಡ್ತಾ ಹೋದ್ರೆ ಏಪ್ರಿಲ್ 1ನೇ ತಾರೀಕಿಂದ ನೆಕ್ಸ್ಟ್ ವರ್ಷ ಮಾರ್ಚ್ 31ನೇ ತಾರೀಕು ತನಕ ನಿಮ್ಮ ಹತ್ರ ಏನ್ ರೆಕಾರ್ಡ್ಸ್ ಇರುತ್ತೆ ಅದನ್ನೆಲ್ಲ ನೀವು ಟ್ಯಾಲಿ ಮಾಡ್ಕೊಂಡ್ ಬಂದ್ರೆ ನಿಮ್ಗೆ ನಿಮ್ಮ ಟೋಟಲ್ ಟರ್ನ್ ಓವರ್ ಎಷ್ಟು ಅಂತ ಅನ್ಬಿಟ್ಟು ಗೊತ್ತಾಗುತ್ತೆ. ಮತ್ತೆ ನಾವು ಇವಾಗ GST ರಿಜಿಸ್ಟರ್ ಮಾಡ್ಕೊಂಡಿದೀವಿ, ಆದ್ರೂ ತುಂಬಾ ಟ್ಯಾಕ್ಸ್ ಬರ್ತಾ ಇದೆ. ಯಾವ ತರ ಈ ಟ್ಯಾಕ್ಸ್ ನ ಅವಾಯ್ಡ್ ಮಾಡೋದು ಹೆಂಗೆ? ಟ್ಯಾಕ್ಸ್ ಅವಾಯ್ಡ್ ಮಾಡೋದು ಹೆಂಗೆ ಅನ್ನೋದಕ್ಕಿಂತ ನೀವು ಎಕ್ಸ್ಪೆನ್ಸಸ್ ಏನ್ ಮಾಡ್ತಾ ಇದೀರಾ ಆ ಎಕ್ಸ್ಪೆನ್ಸಸ್ ನ ಕರೆಕ್ಟ್ ಆಗಿ ನೀವು ಫಾಲೋ ಅಪ್ ಮಾಡ್ತಾ ಇರೋದಿಲ್ಲ.
ಒಂದು ಪೆಟ್ರೋಲ್ ಹಾಕ್ಸ್ತೀರಾ ಬಂಕಲ್ಲಿ, ಬಿಲ್ ಇಸ್ಕೊಂಡು ಸಬ್ಮಿಟ್ ಮಾಡಬೇಕು. ನೀವು ಏನೋ ಒಂದು ಸಣ್ಣ ಪ್ರಾಡಕ್ಟ್ ಪರ್ಚೇಸ್ ಮಾಡೋದು, ಅದನ್ನೆಲ್ಲ ವಿತ್ ಬಿಲ್ ಪರ್ಚೇಸ್ ಮಾಡಬೇಕು. ಆ ತರ ಪರ್ಚೇಸ್ ಮಾಡಿದಾಗ ಮಾತ್ರ ನಿಮ್ಗೆ ಟ್ಯಾಕ್ಸಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ನಾನು ಆ ಖರ್ಚನ್ನ ತೋರಿಸ್ಬೋದು, ನೋಡಿ ನಾನು ಇಷ್ಟು ಏನೋ ನಾನು ಬಿಸ್ನೆಸ್ ಮಾಡಿದೀನಿ, ಆ ಬಿಸ್ನೆಸ್ ಅಲ್ಲಿ ಇಷ್ಟು ನಾನು ಖರ್ಚು ಮಾಡಿದೀನಿ ಅಂತ ನೀವು ನಿಮ್ಮ ಕಂಪ್ನಿ ಅಕೌಂಟ್ ಆಗ್ಲಿ, ನಿಮ್ ಪರ್ಸನಲ್ ಅಕೌಂಟ್ ಆಗ್ಲಿ, ಅದರಿಂದ ನಾನು ಇಷ್ಟು ಖರ್ಚು ಮಾಡಿದೀನಿ ಅಂತ ಅಂದ್ಬಿಟ್ಟು ತೋರಿಸಿದಾಗ ನಿಮ್ಗೆ ಅದ್ರಲ್ಲಿ ಬರುವಂತ ಏನು ಕ್ವಾರ್ಟರ್ಲಿ ನೀವು GST ಪೇ ಮಾಡ್ತಾ ಇರ್ತೀರ, ಆ GST ಅಮೌಂಟ್ ಅಲ್ಲಿ ನಿಮ್ಗೆ ಇದೆಲ್ಲ ಡಿಡಕ್ಟ್ ಆಗುತ್ತೆ, ಕಮ್ಮಿ ಆಗುತ್ತೆ. ಯಾಕಂದ್ರೆ ಖರ್ಚೆ ಇಷ್ಟಿದೆ ಈ ಕಂಪನಿದು, ಸೊ ನಮ್ ಟ್ಯಾಕ್ಸ್ ಕಮ್ಮಿ ತಗೋಬೇಕು ಅಂತ ಅಂದ್ಬಿಟ್ಟು ನಿಮ್ಗೆ GST ಕಮ್ಮಿ ಬೀಳುತ್ತೆ. ಇದನ್ನ ನಿಮ್ಗೆ ಕಂಪ್ಲೀಟ್ ಆಗಿ ನಿಮ್ಗೆ ಅರ್ಥ ಮಾಡಿಸಿ ಹೇಳ್ಕೊಡೋದಕ್ಕೆ ನಿಮ್ ಆಡಿಟರ್ಸ್ ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಫಸ್ಟ್ ಆಡಿಟರ್ನ ಇಟ್ಕೊಂಡು, ಒಳ್ಳೆ ಆಡಿಟರ್ನ ಇಟ್ಕೊಂಡು ನಿಮ್ ಬಿಸ್ನೆಸ್ ರನ್ ಮಾಡಿ. ನಮ್ಗೆ GST ರಿಜಿಸ್ಟ್ರೇಷನ್ ಇವೆಲ್ಲ ಆಗಲ್ಲ, ನಮ್ದು ಟರ್ನ್ ಓವರ್ ಇರೋದೇ ತುಂಬಾ ಕಮ್ಮಿ, ಏನೋ ಯಾವಾಗ ಒಂದು ವರ್ಷದಲ್ಲಿ ಮಾತ್ರ ಲಿಮಿಟ್ ಕ್ರಾಸ್ ಆಗಿದೆ, 40 ಲಕ್ಷ ಲಿಮಿಟ್ ಅಥವಾ 20 ಲಕ್ಷ ಲಿಮಿಟ್ ಕ್ರಾಸ್ ಆಗ್ಬಿಟ್ಟಿದೆ, ಪ್ರತಿ ವರ್ಷ ಅದು ಆಗದೇ ಇಲ್ಲ, ಈ ತರ ಇತ್ತಂತಂದ್ರೆ ಇದರಿಂದ ಬಚಾವ್ ಆಗೋದಕ್ಕೆ ತುಂಬಾ ಹಳೆ ಒಂದು, ಈಗ ಒಂದು 8-9 ವರ್ಷದ ಹಿಂದೆದು ಮೆಥಡ್ ಏನಂದ್ರೆ ಬರೀ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಮಾಡೋದು. ಅದು ಔಟ್ಡೇಟ್ ಆಗೋಗಿದೆ. ಬರೀ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡ್ಕೊಂಡ್ರೆ ನಿಮ್ಗೆ ನಿಮ್ ಪರ್ಸನಲ್ ಅಕೌಂಟ್ ಅಲ್ಲೂ ಟ್ರಾನ್ಸಾಕ್ಷನ್ ಇರಲ್ಲ. ಸೊ ನಿಮ್ಗೆ ಯಾವ್ದಾದ್ರು ಫ್ಯೂಚರ್ ಅಲ್ಲಿ ಸಣ್ಣ ಪುಟ್ಟ ಲೋನ್ ಬೇಕಂದ್ರೂ ತುಂಬಾ ಕಷ್ಟ ಲೋನ್ ಸಿಗೋದು. ಸೊ ಅದ್ರ ಬದಲು ಏನ್ ಮಾಡ್ಬೋದು, ಕ್ಯಾಶ್ ಟ್ರಾನ್ಸಾಕ್ಷನ್ ಬದಲು ನಾವು ಡಿಜಿಟಲ್ ಪೇಮೆಂಟ್ಸೇ ಮಾಡ್ಕೊಂಡು ಹೆಂಗೆ ಇದನ್ನ ಮೇಂಟೈನ್ ಮಾಡ್ಬೇಕು ಅಂತಂದ್ರೆ, ನಿಮ್ಮ ಟ್ರ್ಯಾಕ್ ನ ನೀವು ಕರೆಕ್ಟ್ ಆಗಿ ಇಟ್ಕೊಂಡು ಎಷ್ಟಾಗ್ತಿದೆ ಎಷ್ಟು ಹೋಗ್ತಿದೆ ನೋಡ್ಕೋಬೇಕು. ಇದಕ್ಕೆ ಅಂತ ಸಣ್ಣ ಪುಟ್ಟ ಆ್ಯಪ್ಗಳಿದಾವೆ, ಬಿಲ್ಲಿಂಗ್ ಆ್ಯಪ್ಸ್. ಆ ಬಿಲ್ಲಿಂಗ್ ಆ್ಯಪ್ಸ್ ನ ನೀವು ಯೂಸ್ ಮಾಡ್ಕೋಬಹುದು. ನಿಮ್ಮ ಮೊಬೈಲ್ ಅಲ್ಲೇ ಇವತ್ತು ನೀವು ಒಂದು ಬಿಲ್ ತಗೊಂಡು ಕಸ್ಟಮರ್ಸ್ಗೆ ಸಾಫ್ಟ್ ಕಾಪಿನ ಕಳ್ಸಿಕೊಂಡು ಮೇಂಟೈನ್ ಮಾಡ್ಬೋದು. ಸೊ ಈ ತರ ನಿಮ್ದು ಟ್ರ್ಯಾಕ್ ನ ನೀವು ಮೇಂಟೈನ್ ಮಾಡ್ಕೊಂಡ್ರೆ ಈಸಿ. ಏನ್ ಈಸಿ, ನನ್ಗೆ ಹೆಂಗೆ ಏನು ಎಷ್ಟೆಷ್ಟು ಲೆಕ್ಕಾಚಾರ ಆಗ್ತಿದೆ ಇದೆಲ್ಲ ನಿಮ್ಗೆ ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ. ಪ್ರಾಬ್ಲಮ್ ಸ್ಟಾರ್ಟ್ ಆದ್ಮೇಲೆ ಅಥವಾ ನೋಟಿಸ್ ಬಂದ ಮೇಲೆ ಅದಕ್ಕೆ ಏನ್ ಮಾಡೋದು ಅಂತ ತಲೆ ಕೆಡ್ಸ್ಕೊಳ್ಳೋದ್ರ ಬದಲು, ಪ್ರಾಬ್ಲಮ್ ಬರೋದಕ್ಕೆ ಮುಂಚೆನೆ ಎಚ್ಚರವಾಗಿತ್ಕೊಂಡು ನನ್ನ ಬಿಸ್ನೆಸ್ ನನ್ನ ಕೈಲಿ ಇಟ್ಕೊಂಡಿರ್ಬೇಕು. ಅದು ಯಾವತ್ತಿದ್ರೂ ಬೆಸ್ಟ್ ಆಪ್ಷನ್. ಇಷ್ಟೆಲ್ಲ ಕಾನ್ಸಿಕ್ವೆನ್ಸಸ್ ನ ಫೇಸ್ ಮಾಡ್ಕೊಂಡು ಬಿಸ್ನೆಸ್ ಮಾಡಬೇಕಾದ್ರೆ ತೊಂದರೆಗಳು, ಚಾಲೆಂಜಸ್ ಬರೀ ಜೊತೆಲಿರೋರ್ ಕಡೆಯಿಂದ ಮಾತ್ರ ಅಲ್ಲ, ಅಥವಾ ನಮ್ಮ ಸುತ್ತಮುತ್ತ ಕಡೆಯಿಂದ ಅಲ್ಲ, ಸರ್ಕಾರದಿಂದನೂ ಬರುತ್ತೆ. ಏನಕ್ಕೆ ಅಂದ್ರೆ ನಾವು ಫಾಲೋ ಮಾಡ್ಬೇಕಾದ್ರೆ ರೂಲ್ಸ್ ನ ಕರೆಕ್ಟ್ ಆಗಿ ಫಾಲೋ ಮಾಡ್ಬೇಕು. ಇದನ್ನ ಮಾಡಿಲ್ಲ ಅಂದ್ರೆ ಈ ತರ ಸಮಸ್ಯೆ ಆಗೇ ಆಗುತ್ತೆ. ನಾನು 100 ಕೋಟಿ ಟರ್ನ್ ಓವರ್ ಮಾಡ್ತೀನಿ, ಅಷ್ಟು ಕೋಟಿ ಟರ್ನ್ ಓವರ್ ಮಾಡ್ತೀನಿ ಅಂತ ನಿಮ್ಮ ತಲೆನಲ್ಲಿದ್ರೆ, ಆ 100 ಕೋಟಿ ಟರ್ನ್ ಓವರ್ಗು ನಿಮ್ಮ ಹೊಸ ಬಿಸ್ನೆಸ್ಗೆ ₹1 ಟ್ಯಾಕ್ಸ್ ಕಟ್ಟತ್ರ ಇರೋದಿಲ್ಲ. ಇದನ್ನ ಹೆಂಗ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಮುಂದೆ ಬರೋ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೆಗ್ಯುಲರ್ ಅಪ್ಡೇಟ್ಸ್ಗೋಸ್ಕರ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ನಮಸ್ಕಾರ.